ಕುಂಭಮೇಳ ಕಾಲ್ತುಳಿತಕ್ಕೆ ಕಾಂಗ್ರೆಸ್ ಖಂಡನೆ ವ್ಯಕ್ತಪಡಿಸಿದೆ. ಉತ್ತರ ಪ್ರದೇಶದ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಕಾಲ್ತುಳಿತಕ್ಕೆ ಹಲವಾರು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಸುದ್ದಿ ಅತ್ಯಂತ ಹೃದಯ ವಿದ್ರಾವಕವಾಗಿದೆ. ಕೇಂದ್ರ ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ತಮ್ಮ ಆಕ್ರೋಶವನ್ನ ಈ ರೀತಿ ಹೊರಹಾಕಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು. ವಿಐಪಿಗಳಿಗೆ ವಿಶೇಷ ಅವಕಾಶ ನೀಡಿದ್ದೇ ಈ ದುರಂತಕ್ಕೆ ಕಾರಣವಾಯಿತು. ವಿಐಪಿ ಸಂಸ್ಕೃತಿಗೆ ಕಡಿವಾಣ ಹಾಕಬೇಕು ಅಂತ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಬ್ಬರು ಕೂಡ ಟ್ವೀಟ್ ಮಾಡೋದರ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನಾದರೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಎಚ್ಚೆತ್ತುಕೊಳ್ಳಿ. ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಲ್ಲಿ ಈ ರೀತಿ ಮಹಾಕುಂಭ ಮೇಳಕ್ಕೆ ವಿಐಪಿಗಳಿಗೆ ಅಂತ ಒಂದು ಸ್ಪೆಷಲ್ ಎಂಟ್ರಿಗೆ ಅವಕಾಶ ಕೊಟ್ಟಿದ್ದೆ ಈ ದುರಂತಕ್ಕೆ ಕಾರಣವಾಯಿತು. ಇನ್ನಾದರೂ ಈ ವಿಐಪಿ ಟ್ರೀಟ್ಮೆಂಟ್ ಏನಿದೆ ಅದಕ್ಕೆ ಕಡಿವಾಣ ಹಾಕಲಿ ಅಂತ ರಾಹುಲ್ ಗಾಂಧಿ ಅವರು ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಮಹಾಕುಂಭ ಮೇಳದಲ್ಲಿ ಯಾವ ರೀತಿಯಾಗಿ ಕಾಲ್ತುಳಿತ ಆಯಿತು, ಹೇಗೆ ಜನರು ಚಲ್ಲಾಪಿಲ್ಲಿ ಆಗಿದ್ದಾರೆ, ಅವ್ರ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ, ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ, ಇನ್ನು ಕೆಲವರು ನಿಧನರಾಗಿದ್ದಾರೆ, ಕಳೆದುಕೊಂಡಿದ್ದಾರೆ, ವಸ್ತುಗಳನ್ನ ಕಳ್ಕೊಂಡಿದ್ದಾರೆ, ವ್ಯಕ್ತಿಗಳನ್ನ ಕಳ್ಕೊಂಡಿದ್ದಾರೆ. ಒಂದು ರೀತಿ ಚಲ್ಲಾಪಿಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಲೋಕಸಭೆಯ ವಿಪಕ್ಷ ನಾಯಕ ಆಗಿರುವಂಥ ರಾಹುಲ್ ಗಾಂಧಿ ಅವರು ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಬ್ಬರು ಕೂಡ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಈ ಒಂದು ಘಟನೆ ಏನಿದೆ ಬಹಳ ಹೃದಯ ವಿದ್ರಾವಕ ದುರಂತ. ಇದು ಈ ರೀತಿ ಆಗಬಾರ್ದಾಗಿತ್ತು, ಆಗಿದೆ. ಬಟ್ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರೆ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಈ ರೀತಿ ವಿಐಪಿ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ, ವಿಐಪಿಗಳಿಗೆ ಬೇರೆ ಎಂಟ್ರಿ ಇದ್ದಿದ್ದಕ್ಕೆ ಇಂತಹ ದುರಂತ ಸಂಭವಿಸ್ತು. ಇನ್ನಾದರೂ ಈ ರೀತಿ ವಿಐಪಿ ಟ್ರೀಟ್ಮೆಂಟ್ ಅಥವಾ ವಿಐಪಿಗಳಿಗೆ ಪ್ರತ್ಯೇಕ ಪ್ರವೇಶ ಏನಿದೆ ಅದಕ್ಕೆ ನಿರ್ಬಂಧ ಇರಲಿ, ಕಡಿವಾಣ ಹಾಕಬೇಕು ಅಂತ ರಾಹುಲ್ ಗಾಂಧಿ ಅವರು ಕೂಡ ಆಗ್ರಹಿಸಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತ ಕೆಲವರು ಟೀಕೆ ಮಾಡ್ತಿದ್ದಾರೆ, ಇನ್ನು ಕೆಲವರು ಅಲ್ಲಿ ಹೋದಂಥ ಭಕ್ತಾದಿಗಳು ಕೂಡ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಸ್ಪೆಷಲ್ ಎಂಟ್ರಿ ಇದ್ದಿದ್ದರಿಂದ ಹೀಗಾಯಿತು ಅಂತ ಪ್ರೇಮಾನಂದಪುರಿ ಸ್ವಾಮೀಜಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಭಕ್ತಾದಿಗಳನ್ನ ನಿರ್ಲಕ್ಷ್ಯ ಮಾಡಲಾಯಿತು, ವಿಐಪಿಗಳಿಗೆ ಹೆಚ್ಚು ಇಲ್ಲ ಆದ್ಯತೆ ಕೊಟ್ಟರು, ಅದಕ್ಕಾಗಿಯೇ ಈ ರೀತಿ ಘಟನೆ ಆಗಿರೋದು ಅಂತ. ಸಂಜಯ್ ರಾವುತ್ ಅವರು ಕೂಡ ಭಕ್ತಾದಿಗಳಿಗೆ ಇಲ್ಲಿ ಸರಿಯಾದ ಸೇಫ್ಟಿ ಇಲ್ಲ, ಮಹಿಳೆಯರು ಎಲ್ಲೆಲ್ಲೋ ರಸ್ತೆಯಲ್ಲೆಲ್ಲ ಮಲ್ಕೊಳ್ಳೋ ಹಾಗಾಯಿತು, ಅವ್ರು ಚಿಕಿತ್ಸೆ ಪಡ್ಕೊಳ್ಳೋದು ಕೂಡ ಬೆಡ್ ಇಲ್ದಂಗೆ ಆಯಿತು, ಆಸ್ಪತ್ರೆಗಳಲ್ಲಿ ಜನರೀಗ ತುಂಬಿ ತುಳುಕ್ತಾ ಇದ್ದಾರೆ, ಇಂತಹ ಮಹಾಕುಂಭ ಮೇಳಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲಿ ಆಗಿಲ್ಲ ಅಂತೇಳಿ ಸಂಜಯ್ ರಾವುತ್ ಅವರು ಕೂಡ ಆಕ್ರೋಶ ಹೊರ ಹಾಕಿದರು. ಮತ್ತೊಂದು ಕಡೆ ಪ್ರೇಮಾನಂದಪುರಿ ಸ್ವಾಮೀಜಿ ಅವರು ಈ ಎಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅಂತ ಸೇನೆಗೆ ವಹಿಸ್ಬಿಟ್ಟಿದ್ರೆ, ಹಸ್ತಾಂತರ ಮಾಡಿದರೆ ಎಲ್ಲವೂ ಚೆನ್ನಾಗಿರ್ತಿತ್ತು ಅಂತ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಏನೇ ಇರಲಿ, ಕೋಟ್ಯಾಂತರ ಜನರು, ಈಗಾಗಲೇ 3 ಕೋಟಿಗೂ ಹೆಚ್ಚು ಜನರು ಇವತ್ತಿನ ದಿನ ಈ ಮೌನಿ ಅಮಾವಾಸ್ಯೆಯ ಪ್ರಯುಕ್ತ ಪುಣ್ಯ ಸ್ನಾನ ಮಾಡಿದ್ದಾರೆ. ಕೆಲವರು ಸೇಫ್ ಆಗಿದ್ದಾರೆ, ಇನ್ನು ಕೆಲವರು ಗಾಯಗೊಂಡಿದ್ದಾರೆ. ಗಾಯಗೊಂಡವರು ಆದಷ್ಟು ಬೇಗ ಅವ್ರವ್ರ ಮನೆಗೆ ಅವರು ತಲುಪಲಿ. ಇನ್ನೂ ಒಟ್ಟು 7-8 ಕೋಟಿ ಜನರಲ್ಲಿದ್ದಾರೆ ಇವತ್ತು ಪುಣ್ಯ ಸ್ನಾನ ಮಾಡಬೇಕು ಅಂತ. ಹಾಗಾಗಿ ಅವರೆಲ್ಲರೂ ಕೂಡ ಸೇಫಾಗಿ ಪುಣ್ಯ ಸ್ನಾನ ಮಾಡಿಕೊಂಡು ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಮತ್ತೆ ವಾಪಸ್ ಸೇಫಾಗಿ ಮನೆಗೆ ಹೋದರೆ ಸಾಕು. ಯಾಕೆಂದರೆ ಈಗಾಗಿರುವಂಥ ಈ ದುರಂತ ಏನಿದೆ ಸಾಕಷ್ಟು ಬೆಚ್ಚಿ ಬೀಳಿಸಿದೆ ಅಲ್ಲಿನ ಭಕ್ತಾದಿಗಳನ್ನು. ಯೋಗಿ ಆದಿತ್ಯನಾಥ್ ಅವರು ಎಷ್ಟೇ ಸ್ಪಷ್ಟನೆ ಕೊಡ್ಬೋದು, ಅಲ್ಲಿ ಕೆಲವೊಂದು ಸುಳ್ಳು ಸುದ್ದಿ ಹರಡ್ತು, ಕಾಲ್ತುಳಿತ ಆಯಿತು ಅಂತೇಳಿ ಜನರು ಗಾಬರಿ ಆಗಿಬಿಟ್ರು, ಹಾಗಾಗಿ ಹೀಗಾಯಿತು, ಬ್ಯಾರಿಕೇಡ್ನಲ್ಲಿ ಸಿಕ್ಕಾಕ್ಕೊಂಡಿದ್ರು, ಹಾಗೆ ಹೀಗೆ ಅಂತ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಟ್ ಆ ಸುಳ್ಳು ಸುದ್ದಿನೋ ನಿಜವಾಗಾಯಿತೋ, ಅಲ್ಲಾಗಿದಂಥ ನಿಧನ ಅಂತೂ ಸಾವಿನ ಸಂಖ್ಯೆ ಅಂತೂ ನಿಜಾನ. ಹಾಗಾಗಿ ಭಕ್ತಾದಿಗಳಿಗೆ ನಾವು ಆದಷ್ಟು ಬೇಗ ಇದೆಲ್ಲವನ್ನು ಮುಗಿಸ್ಕೊಂಡು ಸೇಫಾಗಿ ಮನೆಗೆ ಹೋದರೆ ಸಾಕು ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಈ ಕುಂಭ ಮೇಳದ ಒಂದು ಮೌನಿ ಅಮಾವಾಸ್ಯೆ ದಿನ ನಡೀತಾ ಇರುವಂಥ ಈ ಪುಣ್ಯ ಸ್ನಾನ ಏನಿದೆ ಬಹಳ ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದೇ ಇರೋ ರೀತಿಯಾಗಿ ನಡ್ಕೊಂಡು ಹೋದರೆ ಸಾಕು. ಯಾಕೆಂದರೆ ಅಲ್ಲಿ ಸೆಕ್ಟರ್ಗಳನ್ನ ಮಾಡಿರ್ತಾರೆ. ಯಾರೇ ಭಕ್ತಾದಿಗಳು ಹೋದರೂ ಕೂಡ ನಿಮ್ಗೆ ಯಾವ ಸೆಕ್ಟರ್ ಸಮೀಪವಾಗಿದೆಯೋ ಅಲ್ಲೇ ಹೋಗಿ ಸ್ನಾನ ಮಾಡಿ. ಅಲ್ಲಿ ಹೋಗಿ ಆ ಪಾಯಿಂಟ್ ಏನಿದೆ, ಈಗ ಗಂಗಾ ಯಮುನಾ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮ ಅಲ್ಲೇ ಹೋಗಬೇಕು ಅಂತ ಇಲ್ಲ. ನಿಮಗೆ ಯಾವ ಸೆಕ್ಟರಲ್ಲಿ ಹತ್ತಿರ ಇದೆಯೋ ಅಲ್ಲಿ ಹೋಗಿ ಮಿಂದೆದ್ದು ಬಂದರೆ ಸಾಕು. ನೀವೀಗ ತುಂಬ ದೂರದಿಂದ ಜರ್ನಿ ಮಾಡ್ಕೊಂಡು ಹೋಗಿರ್ತೀರ ಅಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅಂತ, ಬಟ್ ಅದೇ ಜಾಗಕ್ಕೆ ಹೋಗಬೇಕು ಅನ್ನೋದು ಕೆಲವೊಂದಷ್ಟು ಅಹಿತಕರ ಘಟನೆಗಳಿಗೆ ಕಾರಣ ಆಗ್ಬಿಡುತ್ತೆ. ಇನ್ನು ಅಲ್ಲಿ ಹೋಗೋದಕ್ಕೆ ಪ್ರವೇಶಕ್ಕೆ
ಜಾಗ ಇದೆ, ದಾರಿ ಇದೆ. ಬಟ್ ವಾಪಸ್ ಬರೋದಕ್ಕೆ ಅಲ್ಲಿ ದಾರಿ ಇಲ್ಲ, ರೂಟ್ ಅವರು ಸರಿಯಾಗಿ ಮಾಡಿಲ್ಲ. ಅದು ಒಂದು ಎಡವಟ್ಟಾಗಿದೆ ಅಲ್ಲಿ. ಹಾಗಾಗಿನೇ ಹೋದಂಥವ್ರು ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬರೋರಿಗೂ ಆ ಥರ ಇರುತ್ತೆ, ನಾನು ಹೋಗಬೇಕು ಅಂತ. ಅಲ್ಲಿಗೆ ಮಿಂದೇಳೋದಕ್ಕೆ ಹೋಗೋರಿಗೂ ಆ ಥರ ಇರುತ್ತೆ. ಹೀಗಾಗಿ ಅಲ್ಲಿ ಘರ್ಷಣೆ ಶುರುವಾಗಿದೆ, ಕಾಲು ತುಳಿತ ಆಗಿದೆ. ಬಟ್ ಇದರಿಂದ ಗಾಯಗೊಂಡಂಥ ಭಕ್ತಾದಿಗಳು ಈಗ ಆಸ್ಪತ್ರೆಯಲ್ಲಿ ರೋಧಿಸ್ತಾ ಇದ್ದಾರೆ. ಇಲ್ಲಿ ಬಂದು ಮಿಂದೇಳಬೇಕು, ಪುಣ್ಯ ಸ್ನಾನವನ್ನು ಮಾಡ್ಕೊಳ್ಬೇಕು, ಪಾಪಗಳನ್ನು ಕಳ್ಕೊಂಡು ಪುಣ್ಯವನ್ನು ಸಂಪಾದಿಸಬೇಕು, ಎಲ್ಲ ಪಾಪಗಳನ್ನು ಕೂಡ ಕಳೆದುಕೊಳ್ಳೋಣ ಅಂತ ಬಂದಂಥ ಭಕ್ತಾದಿಗಳಿಗೆ ಈ ರೀತಿ ಆಗಿರೋದು ದುರಂತ.